ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಅಕ್ಟೋಬರ್ 16 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಗಮನಿಸಿ, 1ನೇ ಕ್ವಶನ್: ಪ್ರತಿ ವರ್ಷ ಕೆಳಗಿನ ಯಾವ ದಿನಾಂಕದಂದು ಅಂತಾರಾಷ್ಟ್ರೀಯ ಗ್ರಾಮೀಣ ಮಹಿಳೆಯರ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ? ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 3, ಅಕ್ಟೋಬರ್ 15. ನೋಡಿ, ಆಪ್ಷನ್ ನಂಬರ್ 3 ಸರಿಯಾಗಿದೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ರು. ಗಮನಿಸಿ, ಅಂತಾರಾಷ್ಟ್ರೀಯ ಗ್ರಾಮೀಣ ಮಹಿಳೆಯರ ದಿನವನ್ನು ಪ್ರತಿ ವರ್ಷ ಅಕ್ಟೋಬರ್ 15ರಂದು ವಿಶ್ವಸಂಸ್ಥೆ ಆಚರಣೆ ಮಾಡುತ್ತದೆ. ಇದು ನೆನಪಿರಲಿ. ಹಾಗಾದರೆ ಈ ವರ್ಷದ ಥೀಮ್ ಏನು ಅಂತ ಕೇಳ್ತಾರೆ. ಈ ವರ್ಷದ ಥೀಮ್ ದಿ ರೈಸ್ ಆಫ್ ರೂರಲ್ ವುಮೆನ್. ನೋಡಿ, ಬಿಲ್ಡಿಂಗ್ ರೆಸಿಲಿಯೆಂಟ್ ಫ್ಯೂಚರ್ಸ್ ವಿತ್ ಬೀಸಿಂಗ್ +30. ಸೊ ಎಂಬುದು ಈ ವರ್ಷದ ಥೀಮ್. ಸೊ ಥೀಮ್ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಇಲ್ಲಿ ಮುಖ್ಯವಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಮಾರ್ಚ್ 8ರಂದು ಆಚರಣೆ ಮಾಡ್ತಾರೆ. ಸೊ ಇನ್ನು ಮುಖ್ಯವಾಗಿ ಇನ್ನೊಂದು ಪ್ರಮುಖ ಅಂದರೆ ವರ್ಲ್ಡ್ ಸ್ಟ್ಯಾಂಡರ್ಡ್ ಡೇ ಅಂತ ಕರಿತೀವಿ, ಅಂದರೆ ವಿಶ್ವ ಮಾನದಂಡಗಳ ದಿನ. ಸೊ ಇದನ್ನು ಅಕ್ಟೋಬರ್ 14ರಂದು ಪ್ರತಿ ವರ್ಷ ನಾವು ಆಚರಣೆ ಮಾಡ್ತೀವಿ. ಹಾಗಾದರೆ 2025ರ ವಿಶ್ವ ಮಾನದಂಡಗಳ ದಿನದ ಥೀಮ್ ಏನು ಅಂತ ಕೇಳಿದ್ರೆ, ಇಲ್ಲಿ ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ, ಎ ಶೇರ್ಡ್ ವಿಷನ್ ಫಾರ್ ಎ ಬೆಟರ್ ವರ್ಲ್ಡ್, ಸ್ಪಾಟ್ಲೈಟ್ ಆನ್ SDG 17 ಪಾರ್ಟ್ನರ್ಶಿಪ್ಸ್ ಫಾರ್ ದ ಗೋಲ್ಸ್ ಎಂಬುದು ಈ ವರ್ಷದ ಥೀಮ್ ಆಗಿದೆ. ಸೊ ಥೀಮ್ಗಳು ಮತ್ತು ಆ ಡೇಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಗೆ, ನೆನಪಿರಲಿ ನಿಮಗೆ. ಓಕೆ, ನಾವೀಗ 2ನೇ ಕ್ವಶನ್ ನೋಡೋಣ. 2025ನೇ ಸಾಲಿನ ಎಷ್ಟನೇ ಆವೃತ್ತಿಯ ಭಾರತ ಆಸ್ಟ್ರೇಲಿಯಾ ನಡುವಿನ ಜಂಟಿ ಮಿಲಿಟರಿ ವ್ಯಾಯಾಮ ಆಸ್ಟ್ರಾ ಇಂದ್ 2025 ಆಸ್ಟ್ರೇಲಿಯಾದ ಪರ್ತ್ನಲ್ಲಿ ಪ್ರಾರಂಭಿಸಲಾಯಿತು. ಸೊ ಆಸ್ಟ್ರಾ ಇಂದ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಗೆ. ಸರಿಯಾಗಿರತಕ್ಕಂಥ ಉತ್ತರ 4th 4ನೇ ಆವೃತ್ತಿಯದ್ದಿದು. ಗಮನಿಸಿ, ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ರು. ಆಸ್ಟ್ರಾ ಇಂದ್, ಸೊ ಇದು ಆಸ್ಟ್ರೇಲಿಯಾ ಮತ್ತು ಇಂಡಿಯಾ ಅಂತ ಕರಿತೇವೆ. ಇದೊಂದು ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಆಗಿದೆ. ಸೊ ಓಕೆ, ಈ ವರ್ಷ ಎಲ್ಲಿ ನಡೀತದೆ ಅಂತ ಕೇಳಿದ್ರೆ ಆಸ್ಟ್ರೇಲಿಯಾದ ಪರ್ತ್ ಎಂಬತಕ್ಕಂಥ ಸ್ಥಳದಲ್ಲಿ ಅಕ್ಟೋಬರ್ 13ರಿಂದ ಪ್ರಾರಂಭಗೊಂಡಿದೆ. ಓಕೆ, ಸೊ ನೀವು ಗಮನಿಸಬಹುದು ಆಸ್ಟ್ರಾ ಇಂದ ಆರಂಭವಾಗಿರತಕ್ಕಂಥದ್ದು. ಓಕೆ, ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ರು. ಸೊ ಇದೊಂದು ಜಂಟಿ ಮಿಲಿಟರಿ ವ್ಯಾಯಾಮ ಎಂಬುದು ನೆನಪಿರಬೇಕು. ಓಕೆ, ಇದು ಅಕ್ಟೋಬರ್ 13ರಿಂದ 26ರವರೆಗೆ ನಡೆಯಲಿದೆ. ಓಕೆ, ಇಲ್ಲಿ ಆಸ್ಟ್ರೇಲಿಯಾದ ಪರ್ತ್ನಲ್ಲಿ ನಡೆಯಲಿದೆ. ಓಕೆ, ಹಾಗಾದರೆ ಈ ಸಮರಾಭ್ಯಾಸ ಏನಿದೆ, ಇದು ಮುಖ್ಯವಾಗಿ ಮುಕ್ತ ಮತ್ತು ಅರೆ ಮರುಭೂಮಿ ಪ್ರದೇಶದಲ್ಲಿ ನಡೀತಕ್ಕಂಥ ಜಂಟಿ ಮಟ್ಟದ ಕಾರ್ಯಾಚರಣೆಯ ಮೇಲೆ ಕೇಂದ್ರೀಕರಿಸುತ್ತದೆ. ಇದರಲ್ಲಿ ಜಂಟಿ ಯೋಜನೆ ಆಗಿರ್ಬೋದು, ಯುದ್ಧ ತಂತ್ರದ ಕವಾಯತುಗಳು, ವಿಶೇಷ ಶಸ್ತ್ರ ಕೌಶಲ್ಯಗಳಿಂದ ಹಿಡಿದು ಕಾರ್ಯಾಚರಣೆಗಳನ್ನು ಇಲ್ಲಿ ಕೈಗೊಳ್ಳಲಾಗುತ್ತದೆ. ಓಕೆ, ಸೊ ಇಷ್ಟು 2ನೇ ಕ್ವಶನ್ನ ಪ್ರಮುಖ ಮಾಹಿತಿ. ನೆಕ್ಸ್ಟ್ 3ನೇ ಕ್ವಶನ್ ನೋಡಿ. ಮಹಾರಾಷ್ಟ್ರದ 5 ಕಡಲ ತೀರಗಳು ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ನೀಲಿ ಧ್ವಜ ಪ್ರಮಾಣೀಕರಣವನ್ನು ಪಡೆದುಕೊಂಡಿವೆ. ಹಾಗಾದರೆ ಈ ನೀಲಿ ಧ್ವಜ ಪ್ರಮಾಣೀಕರಣ ಅಥವಾ ಬ್ಲೂ ಟ್ಯಾಗ್ ಸರ್ಟಿಫಿಕೇಶನ್ ಅಂತ ಕರೀತಾರೆ. ಇದನ್ನು ಯಾವ ಅಂತಾರಾಷ್ಟ್ರೀಯ ಸಂಸ್ಥೆ ಕೊಡುತ್ತದೆ? ಇದು ಇಂಪಾರ್ಟೆಂಟ್ ಎಕ್ಸಾಮಿಗೆ. ಸರಿಯಾಗಿರ್ತಕ್ಕಂಥ ಉತ್ತರ FEE ಅಂತ ಕರಿತೀವಿ, ಅಂದರೆ ಫೌಂಡೇಶನ್ ಫಾರ್ ಎನ್ವಿರಾನ್ಮೆಂಟಲ್ ಎಜುಕೇಷನ್ ಎಂಬತಕ್ಕಂಥ ಅಂತಾರಾಷ್ಟ್ರೀಯ ಸಂಘಟನೆ ಅಥವಾ ಸಂಸ್ಥೆಯೊಂದು ನೀಲಿ ಧ್ವಜ ಪ್ರಮಾಣೀಕರಣವನ್ನು, ಅಂದರೆ ಪ್ರಮಾಣೀಕರಣ ಪತ್ರವನ್ನು ನೀಡುತ್ತದೆ. ಓಕೆ, ಅತ್ಯಂತ ಕ್ಲೀನೆಸ್ಟ್ ಅಂತ ಅರ್ಥ ಅದು. ಓಕೆ, ಇತ್ತೀಚೆಗೆ ಮಹಾರಾಷ್ಟ್ರದ 5 ಬೀಚ್ಗಳನ್ನು ನೋಡಿ, 5 ಬೀಚ್ಗಳು ಇಂಟರ್ನ್ಯಾಷನಲ್ ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಷನನ್ನು ಪಡೆದುಕೊಂಡಿವೆ. ಸೊ ಮೋಸ್ಟ್ ಇಂಪಾರ್ಟೆಂಟು. ಹಾಗಾದರೆ ಏನಿದು ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಷನ್, ಈ ಡೀಟೇಲ್ಸನ್ನು ತಿಳಿಸ್ಕೊಡ್ತೀನಿ ನಾನು. ಓಕೆ, ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಮಹಾರಾಷ್ಟ್ರದ 5 ಕಡಲ ತೀರಗಳು ಓಕೆ ಪಡೆದುಕೊಂಡಿವೆ. ಅದರಲ್ಲಿ ರಾಯಗಢ ಜಿಲ್ಲೆಯ ಶ್ರೀವರ್ಧನ್ ಎಂಬತಕ್ಕಂಥದ್ದು, ನಗಾವ್ ಕಡಲ ತೀರಗಳು, ಹಾಲ್ಗನ್ನ
ಪರ್ನಕ ಮತ್ತು ರತ್ನಗಿರಿ ಜಿಲ್ಲೆಯ ಗುಹಾಗರ್ ಮತ್ತು ಲಡ್ಘರ್ ಕಡಲ ತೀರಗಳು ಸೇರ್ಪಡೆಗೊಂಡಿರ್ತಕ್ಕಂಥದ್ದು. ಹಾಗಾದರೆ FEE ಅಂತ ಕರೀತಾರೆ, ಅಂದರೆ ಪರಿಸರ ಶಿಕ್ಷಣಕ್ಕಾಗಿ ಪ್ರತಿಷ್ಠಾನ. ಓಕೆ, ದಿ ಫೌಂಡೇಶನ್ ಫಾರ್ ಎನ್ವಿರಾನ್ಮೆಂಟಲ್ ಎಜುಕೇಷನ್. ಇದ್ರ ಬಗ್ಗೆ ನೋಡೋದಾದರೆ ಪರಿಸರ ಶಿಕ್ಷಣಕ್ಕಾಗಿ ಪ್ರತಿಷ್ಠಾನ ಏನಿದೆ, ಇದು ಪರಿಸರ ಶಿಕ್ಷಣದ ಮೂಲಕ ಸುಸ್ಥಿರ ಅಭಿವೃದ್ಧಿಯನ್ನು ಉತ್ತೇಜಿಸುವ ಸರ್ಕಾರೇತರ ಲಾಭರಹಿತ ಸಂಸ್ಥೆ. ನೋಡಿದು ಸರ್ಕಾರೇತರ ಲಾಭರಹಿತ ಸಂಸ್ಥೆಯಾಗಿದೆ. FEE ಎಂಬುದು 5 ಕಾರ್ಯಕ್ರಮಗಳ ಮೂಲಕ ಸಕ್ರಿಯವಾಗಿದೆ. ಒಂದನೇದಾಗಿ ಬ್ಲೂ ಫ್ಲ್ಯಾಗ್ ಎಂಬುದು, ಎರಡನೇದಾಗಿ ಎಕೋ ಸ್ಕೂಲ್ಸ್ ಎಂಬುದು, ಮೂರನೇದಾಗಿ ಗಮನಿಸಿ ಯಂಗ್ ರಿಪೋರ್ಟರ್ಸ್ ಫಾರ್ ದ ಎನ್ವಿರಾನ್ಮೆಂಟ್ ಅಂದರೆ YRE ಎಂಬುದು, ಮತ್ತು ಇನ್ನೊಂದು ಲೀಫ್ ಅಂತ ಕರೀತಾರೆ, ಅಂದರೆ ಲರ್ನಿಂಗ್ ಅಬೌಟ್ ಫಾರೆಸ್ಟ್ಸ್, ಮತ್ತು ಗ್ರೀನ್ ಕೀ ಇಂಟರ್ನ್ಯಾಷನಲ್. ಸೊ ಇದರೊಂದಿಗೆ ಮುಖ್ಯವಾಗಿ ಈ ಮೂಲಕ 5 ಕಾರ್ಯಕ್ರಮಗಳ ಮೂಲಕ ಇದು ಸಕ್ರಿಯವಾಗಿ ಈ ಪ್ರಮಾಣೀಕರಣವನ್ನು ನೀಡತಕ್ಕಂಥದ್ದು ಕೆಲಸ ಮಾಡುತ್ತೆ. ಓಕೆ, ವಿಶ್ವದಾದ್ಯಂತ ಇದು 77 ದೇಶಗಳಲ್ಲಿ ಸದಸ್ಯತ್ವವನ್ನು ಹೊಂದಿರತಕ್ಕಂಥದ್ದು. ಓಕೆ, ಇನ್ನು ನಾವು ಇದರ ಪ್ರಧಾನ ಕಚೇರಿ ನೋಡೋದಾದರೆ ಮುಖ್ಯವಾಗಿ ಡೆನ್ಮಾರ್ಕ್ನ ಕೂಪನ್ ಹೇಗನ್ನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿದೆ. ಇದು 1981ರಲ್ಲಿ ಸ್ಥಾಪನೆಯಾಗಿದೆ. ನೆಕ್ಸ್ಟ್ 4ನೇ ಕ್ವಶನ್ ನೋಡಿ. EPF ಮೊಕದ್ದಮೆಗಳನ್ನು ನಿಗ್ರಹಿಸಲು ಅಥವಾ ಕಡಿಮೆ ಮಾಡಲು ಇತ್ತೀಚೆಗೆ ಕೆಳಗಿನ ಯಾವ ಸಚಿವಾಲಯ ವಿಶ್ವ ಯೋಜನೆ, ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ, ವಿಶ್ವಾಸ್ ಸ್ಕೀಮನ್ನು ಜಾರಿಗೆ ತಂದಿದೆ. ಸಾರಿ ಫ್ರೆಂಡ್ಸ್, ಇದನ್ನು ವಿಶ್ವಾಸ್ ಅಂತ ಮಾಡ್ಕೊಳ್ಳಿ. ಓಕೆ, ವಿಶ್ವಾಸ್ ಸ್ಕೀಮನ್ನು ಜಾರಿಗೆ ತಂದಿದೆ ಅಂತ ಕೇಳ್ತಾರೆ. ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ 1 ಸರಿಯಾಗಿದೆ. ಅಂದರೆ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಇದನ್ನು ಜಾರಿಗೆ ತಂದಿರತಕ್ಕಂಥದ್ದು. ಡೀಟೇಲ್ಸನ್ನು ಗಮನಿಸಿ. ಲೇಬರ್ ಮಿನಿಸ್ಟರ್ ಆಗಿರ್ತಕ್ಕಂಥ ಮನ್ಸುಖ್ ಮಾಂಡವಿಯ ಲಾಂಚ್ಡ್ ವಿಶ್ವಾಸ್ ಸ್ಕೀಮ್ ಟು ಕರ್ಬ್ EPF ಲಿಟಿಗೇಷನ್. ನೋಡಿ, EPFಗೆ ಸಂಬಂಧಪಟ್ಟಂಥ ಲಿಟಿಗೇಷನ್ಗಳು ಅಥವಾ ಮೊಕದ್ದಮೆಗಳು ಏನಿದ್ದಾವೆ ಇವುಗಳನ್ನು ಕರ್ಬ್ ಅಂದರೆ ಕಡಿಮೆ ಮಾಡಲು, ನಿಗ್ರಹಿಸಲು ಈ ಪ್ರಮುಖ ಯೋಜನೆಯನ್ನು ಜಾರಿಗೆ ತಂದಿದೆ. ಅಂದರೆ ವಿಶ್ವಾಸ ಸ್ಕೀಮು. ಸೊ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮಿಗೆ. ಓಕೆ, ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ತಿಳ್ಕೊಳ್ಳೋಣ ಬನ್ನಿ. ಗಮನಿಸಿ. ಕಾರ್ಮಿಕ ಮತ್ತು ಉದ್ಯೋಗ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಮನ್ಸುಖ್ ಮಾಂಡವಿಯ ಇಂದು ವಿಶ್ವಾಸ್ ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ. ಇದು ನೌಕರರ ಭವಿಷ್ಯ ನಿಧಿ ಮತ್ತು ವಿವಿಧ ನಿಬಂಧನೆಗಳ ಕಾಯ್ದೆಯ ಅಡಿಯಲ್ಲಿ ತರ್ಕಬದ್ಧ ದಂಡದ ಪರಿಹಾರಗಳನ್ನು ಪರಿಚಯಿಸುವ ಮೂಲಕ ಮೊಕದ್ದಮೆಗಳನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ. ಸೊ ನೋಡಿ, ತರ್ಕಬದ್ಧ ದಂಡಗಳನ್ನು ಪರಿಚಯಿಸಿದೆ. ಓಕೆ, EPFಗಳಿಗೆ ಸಂಬಂಧಪಟ್ಟಂತೆ. ಕಾರಣ ಏನು? EPFಗಳ ಮೇಲಿನ ಲಿಟಿಗೇಷನ್ಗಳನ್ನು ಕಡಿಮೆ ಮಾಡುವ ಉದ್ದೇಶದಿಂದ. ಓಕೆ, ಸೊ ಇಷ್ಟು ಮಾಹಿತಿ ನೆನಪಿರಲಿ ಇದಕ್ಕೆ ಸಂಬಂಧಪಟ್ಟಂತೆ. ಈ ವಿಶ್ವಾಸ್ ಯೋಜನೆಯು ವಿವಾದಗಳನ್ನು ಪರಿಹರಿಸಲು, ಬಾಕಿ ಇರುವ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲು ಸರ್ಕಾರ ರೂಪಿಸಿದ ಒಂದು ಯೋಜನೆಯಾಗಿದೆ. ಇದು ತೆರಿಗೆ ವಿವಾದಗಳು ಅಂದರೆ PF, ಉದ್ಯೋಗಿ ಭವಿಷ್ಯ ನಿಧಿ, ಪ್ರಾವಿಡೆಂಟ್ ಫಂಡ್ ಅಂತ ಕರೀತಾರೆ, ಈ ಬಾಕಿಗಳನ್ನು ಇತ್ಯರ್ಥಪಡಿಸಲು ಸಹಾಯ ಮಾಡುತ್ತದೆ ಈ ವಿಶ್ವಾಸ್ ಯೋಜನೆ. 2024ರಲ್ಲಿ ನೇರ ತೆರಿಗೆ ವಿವಾದ್ ಸೆ ವಿಶ್ವಾಸ್ ಯೋಜನೆ ಜಾರಿಗೆ ತಂದಿತ್ತು. ಅದರಂತೆಯೇ 2025ರಲ್ಲಿ ಈ ವಿಶ್ವಾಸ್ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿದೆ. ಹಾಗಾದರೆ ನಿಮಗೀಗ ಗೊತ್ತಾಗಿದೆ ವಿಶ್ವಾಸ್ ಯೋಜನೆಯ ಉದ್ದೇಶವೇನು, EPFಗಳೇನಿದ್ದಾವೆ ಅದರ ಮೇಲಿನ ವಿವಾದಗಳು ಅಂದರೆ ಮೊಕದ್ದಮೆಗಳನ್ನು ಕಡಿಮೆ ಮಾಡುವ ಉದ್ದೇಶದಿಂದಾಗಿ ಹಲವಾರು ರೀತಿಯ ಪರಿಹಾರಗಳನ್ನು ಅಂದರೆ ಒಂದು ಸ್ವಲ್ಪ ವಿವಾದಗಳನ್ನು ಇತ್ಯರ್ಥಪಡಿಸಲು ಅದರ ಮೇಲೆ ತೆರಿಗೆಗಳನ್ನು ಏರುವ ಉದ್ದೇಶದಿಂದ ಯೋಜನೆಗಳನ್ನು ಜಾರಿಗೆ ತಂದಿರತಕ್ಕಂಥದ್ದು. ಓಕೆ, ಮುಖ್ಯವಾಗಿ ನೆನ್ಪಿಟ್ಕೊಳ್ಳಿ, ವಿಶ್ವಾಸ್ ಯೋಜನೆಯ ಉದ್ದೇಶ PFಗಾಗಿ ಅಂದರೆ ಉದ್ಯೋಗಿ ಭವಿಷ್ಯ ನಿಧಿಯ ಬಾಕಿಗಳನ್ನು ಇತ್ಯರ್ಥಪಡಿಸುವುದು. ಇಷ್ಟು ನೆನಪಿರಲಿ ನಿಮಗೆ. ಓಕೆ ನೋಡಿ, ಇಲ್ಲಿದೆ ವಿಶ್ವಾಸ್ ಯೋಜನೆ 2000. ಇದು ವಿಳಂಬವಾದ PF ಠೇವಣಿಗಳ ದಂಡವನ್ನು ಕಡಿಮೆ ಮಾಡುತ್ತದೆ. ಓಕೆ, ಅಂದರೆ ಪ್ರಯೋಜನೆಯನ್ನು ದಂಡದ ದರವನ್ನು ಪ್ರತಿ ತಿಂಗಳಿಗೆ ಅಂದರೆ ದಂಡದ ದರವನ್ನು ತಿಂಗಳಿಗೆ 1%ಕ್ಕೆ ಇಳಿಸುವುದು. ಓಕೆ,
2 ತಿಂಗಳಿದ್ದರೆ ಅದು 0.25ಗೆ ಇಳಿಸ್ಬೋದು. ಅದೇ 4 ತಿಂಗಳಿದ್ದರೆ 0.50ಗೆ ದಂಡ ಅನ್ವಯಿಸುತ್ತದೆ. ಓಕೆ, ಇಷ್ಟೆಲ್ಲ ಮಾಹಿತಿ ನೆನಪಿರಲಿ. ನೆಕ್ಸ್ಟ್ 5ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಅಕ್ಟೋಬರ್ 2025ರಲ್ಲಿ ಯಾವ ಪ್ರಾಣಿಗಳ ಸಂಖ್ಯೆ ಕಡಿಮೆಯಾಗುವುದನ್ನು ತಡೆಯಲು ಕೇಂದ್ರ ಸರ್ಕಾರ ರಾಷ್ಟ್ರೀಯ ಮಿಷನ್ ಕರಡನ್ನು ಬಿಡುಗಡೆ ಮಾಡಿದೆ? ಒಂಟೆ. ಆಪ್ಷನ್ ನಂಬರ್ 1 ಸರಿಯಾಗಿರತಕ್ಕಂಥದ್ದು. ನೋಡಿ, ಒಂಟೆ ನಮ್ಮ ಭಾರತದಲ್ಲಿ ಈ ಹಿಂದೆ ಅಂದರೆ ಒಂದು ಶತಮಾನದ ಹಿಂದೆ 10 ಲಕ್ಷ ಒಂಟೆ ಇದ್ವು. ಆದರೆ ಈಗ ಬರ್ತಾ ಬರ್ತಾ ಆ ಒಂಟೆಗಳ ಸಂತತಿ ಸಂಪೂರ್ಣವಾಗಿ ನಶಿಸಿ ಹೋಗಿದೆ. ಅಂದರೆ ಕೆಲವೇ ಇರತಕ್ಕಂಥದ್ದು. ಅಲ್ಲಿ ಎಲ್ಲಿ ಜಾಸ್ತಿ ಅಂದರೆ ರಾಜಸ್ಥಾನ ಮತ್ತು ಗುಜರಾತ್ನಲ್ಲಿ ಕೆಲವು ಪ್ರದೇಶಗಳಲ್ಲಿ ಮಾತ್ರ ಇದು ಕಂಡು ಬರ್ತಾ ಇದ್ದಾವೆ. ಸೊ ಲಕ್ಷ್ಯಕ್ಕೆ ಬಂದಿರತಕ್ಕಂಥದ್ದು ಇದೀಗ. ಆ ಕಾರಣಕ್ಕಾಗಿ ಒಂಟೆಗಳನ್ನು ಭಾರತದಲ್ಲಿ ಸಂರಕ್ಷಿಸುವ ಉದ್ದೇಶದಿಂದಾಗಿ ಪ್ರಾಣಿಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡುವ ಉದ್ದೇಶದಿಂದ ರಾಷ್ಟ್ರೀಯ ಮಿಷನ್ ಅಂದರೆ ಒಂಟೆ ರಾಷ್ಟ್ರೀಯ ಮಿಷನ್ ಕರಡನ್ನು ಇದೀಗ ಸರ್ಕಾರ ಬಿಡುಗಡೆ ಮಾಡಿದೆ. ಓಕೆ, ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ, ಒಂಟೆಗೆ ನೆನಪಿರಲಿ. ಓಕೆ, ದ ಇಂಡಿಯನ್ ಎಕ್ಸ್‌ಪ್ರೆಸ್ ಪೇಪರು ಎಲ್ಲ ಕನ್ನಡದ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ರು. ನೋಡಿ, ಸೆಂಟ್ರಲ್ ಗೌರ್ಮೆಂಟ್ ಪ್ಲಾನ್ ಮಾಡಿದೆ ಏನಕ್ಕಾಗಿ? ನ್ಯಾಷನಲ್ ಕ್ಯಾಮಲ್ ಮಿಷನ್. ನೋಡಿ ಗಮನಿಸಿ ಇಷ್ಟು, ನ್ಯಾಷನಲ್ ಕ್ಯಾಮಲ್ ಮಿಷನ್ ಟು ಸೇವ್ ಇಂಡಿಯಾಸ್. ನೋಡಿ, ಮುಖ್ಯವಾಗಿ ಈ ಡೆಸರ್ಟ್ನಲ್ಲಿ ಇರತಕ್ಕ ಐಕಾನ್ಗಳಿವು. ಓಕೆ, ಇವುಗಳ ಫೈಂಡ್ಲಿಂಗ್ ಅಂತ ಕರೀತಾರೆ. ಅಂದರೆ ಕಡಿಮೆಯಾಗುವುದನ್ನು ತಡೆಯುವ ಉದ್ದೇಶದಿಂದಾಗಿ ಈ ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥದ್ದು. ಸೊ ಮುಖ್ಯವಾಗಿ ಇದು ಕೂಡ ನೆನಪಿರಲಿ. ಇದನ್ನು ಮೀನುಗಾರಿಕೆ, ಪಶುಸಂಗೋಪನೆ, ಹೈನುಗಾರಿಕೆ ಸಚಿವಾಲಯ ಈ ರಾಷ್ಟ್ರೀಯ ಒಂಟೆ ಸುಸ್ಥಿರತಾ ಉಪಕ್ರಮ NCSI ಪ್ರಾರಂಭಿಸಿದೆ. ಇದನ್ನು ಯಾವುದರೊಂದಿಗೆ ಪ್ರಾರಂಭಿಸಿದೆ ಅಂತ ಕೇಳ್ತಾರೆ. ಮೋಸ್ಟ್ ಇಂಪಾರ್ಟೆಂಟು, ಆಹಾರ ಮತ್ತು ಕೃಷಿ ಸಂಸ್ಥೆ, ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಜೇಷನ್ ಏನಿದೆ, ಅಂತಾರಾಷ್ಟ್ರೀಯ ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಜೇಷನ್ನೊಂದಿಗೆ ಈ ಕರಡು ನೀತಿ ಪ್ರಬಂಧವನ್ನು ಬಿಡುಗಡೆ ಮಾಡಿದೆ. ಇಷ್ಟು ನೆನಪಿರಲಿ. ನಾವು ಈ ಹಿಂದೆ ಒಂಟೆ ಸಂಸ್ಕೃತಿ ಮತ್ತು ಸಂರಕ್ಷಣೆಯನ್ನು ಉತ್ತೇಜಿಸಲು ದೇಶದಾದ್ಯಂತ ವಿಶ್ವ ಒಂಟೆ ದಿನವನ್ನು ಜೂನ್ 22ರಂದು ನಾವು ಪರಿಚಯ ಮಾಡಿದ್ವಿ. ಓಕೆ, ವಿಶ್ವ ಒಂಟೆ ದಿನ ಜೂನ್ 22 ನೆನಪಿರಲಿ. ಒಂಟೆ ಬಗ್ಗೆ ನೋಡಿ. ಒಂಟೆ ಇದನ್ನು ಮರುಭೂಮಿಯ ಹಡಗು ಅಂತ ಕರೀತಾರೆ. ಮುಖ್ಯವಾಗಿ ರಾಜಸ್ಥಾನ ಮತ್ತು ಗುಜರಾತ್ನಲ್ಲಿ 90% ಇವು ಕಂಡುಬರ್ತವೆ. ಇವು ಶುಷ್ಕ ಭೂ ಪರಿಸರ ವ್ಯವಸ್ಥೆಯಲ್ಲಿ ಬಾಳ್ತವೆ. ಓಕೆ, ಭಾರತದ ಪ್ರಮುಖ ಒಂಟೆ ತಳಿ ಅಂದರೆ 2 ಪ್ರಮುಖ ಒಂಟೆ ತಳಿಗಳಿದ್ದಾವೆ. ಒಂದನೇದಾಗಿ ಒಂಟೆ ಗೋನುಳ್ಳ ಡ್ರೊಮೆಟರಿ ಒಂಟೆ ಅಂತ ಕರೀತಾರೆ. ಅಂದರೆ ಸಿಂಗಲ್ ಹಂಪ್ಡ್ ಡ್ರೊಮೆಟರಿ ಕ್ಯಾಮಲ್ ಅಂತ ಕರೀತಾರೆ. ಅಂದರೆ ಇದು ಹೆಚ್ಚಿನ ಶಕ್ತಿಯನ್ನು ಹೊಂದಿದೆ, ಹೆಚ್ಚಿನ ಸಹಿಷ್ಣುತಾ ಭಾವವನ್ನು ಹೊಂದಿರತಕ್ಕಂಥದ್ದು. ಅಂದರೆ ಯಾವ ಪ್ರದೇಶಕ್ಕಾದರೂ ಹೊಂದ್ಕೊಳ್ತಕ್ಕಂಥದ್ದು. ಸಾಮಾನ್ಯವಾಗಿ ಬಂಡಿ ಎಳೆಯಲು, ಭಾರವಾದ ಹೊರೆ ಹೊರಲು ಇದನ್ನು ಬಳಸ್ತಾರೆ. ಅಂದರೆ ಒಂಟಿ ಗೋನುಳ್ಳ ಡ್ರೊಮೆಟರಿ ಒಂಟೆಯನ್ನು. ಇನ್ನು ಎರಡನೇದಾಗಿ ಡಬಲ್ ಹಂಪ್ಡ್ ಬ್ಯಾಕ್ಟ್ರಿಯನ್ ಒಂಟೆ ಅಂತ ಕರೀತಾರೆ. ಸೊ ಇದು ಬ್ಯಾಕ್ಟ್ರಿಯನ್ ಒಂಟೆ. ಇದು ಭಾರತದಲ್ಲಿ ನಿರ್ದಿಷ್ಟವಾಗಿ ಲಡಾಖ್ನಂತಹ ಎತ್ತರದ ಶೀತ ಮರುಭೂಮಿಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಒಂಟೆ ಜಾತಿ. ಸೊ ಹೀಗೆ ಈ 2 ರೀತಿಯ ಒಂಟೆಗಳು ಭಾರತದಲ್ಲಿ ಕಂಡುಬರುತ್ತವೆ. ಓಕೆ, ನೆಕ್ಸ್ಟು 6ನೇ ಕ್ವಶನ್ ನೋಡೋಣ. ಭಾರತದ ಮೊಟ್ಟ ಮೊದಲ ಚಿರತೆ ಸಫಾರಿಯನ್ನು ಇತ್ತೀಚೆಗೆ ಕೆಳಗಿನ ಯಾವ ರಾಜ್ಯದಲ್ಲಿ ಸ್ಥಾಪನೆ ಮಾಡಲಾಗಿದೆ? ಸರಿಯಾದಂಥ ಉತ್ತರ ಮಧ್ಯಪ್ರದೇಶ. ನೋಡಿ, ಮಧ್ಯಪ್ರದೇಶದಲ್ಲಿ ಕುನೋರ್ ರಾಷ್ಟ್ರೀಯ ಉದ್ಯಾನವನ ಇದೆ. ಸೊ ಆ ಕುನೇರ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇಂಡಿಯಾಸ್ ಫಸ್ಟ್ ಚೀತಾ ಸಫಾರಿ ಜಾರಿಗೆ ತರಲಾಗಿದೆ. ಸೊ ತುಂಬಾ ಇಂಪಾರ್ಟೆಂಟು ಈ ಒಂದು ಪಾಯಿಂಟ್ ನಿಮಗೆ ಎಕ್ಸಾಮಿಗೆ. ಇದ್ರ ಬಗ್ಗೆ ಡೀಟೇಲ್ಸನ್ನು ನಾವು ನೋಡೋಣ. ಸೊ ಕುನೋರ್ ರಾಷ್ಟ್ರೀಯ ಉದ್ಯಾನವನ ಮಧ್ಯಪ್ರದೇಶದ ಶಿಯೋಪುರ್ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಮುಖ್ಯವಾಗಿ ನಾವು 2022ರಲ್ಲಿ ಪ್ರಾಜೆಕ್ಟ್ ಚೀತಾವನ್ನು ಜಾರಿಗೆ ತಂದ್ವಿ. ಇದರ ಮೂಲಕ ಹಲವಾರು ಚಿರತೆಗಳನ್ನು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪರಿಚಯ ಮಾಡಲಾಯಿತು 1 ಶತಮಾನಗಳ ನಂತರ. ಓಕೆ, ಸೊ ಮುಖ್ಯವಾಗಿ ನಾವು ಭಾರತದಲ್ಲಿ ಒಟ್ಟು 27 ಚಿರತೆಗಳಿದ್ದಾವೆ. ಅವುಗಳಲ್ಲಿ 16 ಭಾರತದಲ್ಲಿ ಜನಿಸಿದರೆ 11ನ್ನು ನಮೀಬಿಯಾ ಮತ್ತು ದಕ್ಷಿಣ ಆಫ್ರಿಕಾದಿಂದ ತರಲಾಗಿತ್ತು. ನೋಡಿ, 11 ಚಿರತೆಗಳನ್ನು ಈ 2022ರಲ್ಲಿ ಮತ್ತು 2023ರಲ್ಲಿ ನಮೀಬಿಯಾ ಮತ್ತು ದಕ್ಷಿಣ ಆಫ್ರಿಕಾದಿಂದ ನಾವು ಇಲ್ಲಿಗೆ ತರಿಸ್ಕೊಂಡ್ವಿ. ಸೊ ಅವು ಮರಿ ಹಾಕಿ ಈಗ ಭಾರತದಲ್ಲಿ ಚಿರತೆಗಳ ಸಂಖ್ಯೆ 27ಕ್ಕೆ ಏರಿಕೆ ಕಂಡಿದೆ.
ಸೊ ಮುಖ್ಯವಾಗಿ ಗಮನಿಸಬೇಕು ಇದನ್ನು, ಹೆಚ್ಚಳವಾಗಿದೆ. ಓಕೆ, ಸೊ ಭಾರತದಲ್ಲಿ 16 ಚಿರತೆಗಳು ಜನಿಸಿರ್ತಕ್ಕಂಥದ್ದು. ಈಗ 7ನೇ ಕ್ವಶನ್ ನೋಡಿ, ಇತ್ತೀಚೆಗೆ ವಿಶ್ವದಲ್ಲೇ ಮೊಟ್ಟ ಮೊದಲ ಬಾರಿಗೆ ಕೆಳಗಿನ ಯಾವ ದೇಶವು ತಾಯಿಯಿಂದ ಮಗುವಿಗೆ ಹರಡುವಂತಹ HIV ಆಗಿರ್ಬೋದು, ಹೆಪಟೈಟಿಸ್ ಬಿ ಆಗಿರ್ಬೋದು, ಸಿಫಿಲಿಸ್ ಎಂಬ ರೋಗಗಳನ್ನು ತೊಡೆದು ಹಾಕಿದ ದೇಶ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ? ಸೊ ತುಂಬಾ ಇಂಪಾರ್ಟೆಂಟು. ಸರಿಯಾಗಿರತಕ್ಕಂಥ ಉತ್ತರ ಮಾಲ್ಡೀವ್ಸು. ಆಪ್ಷನ್ ನಂಬರ್ 1 ಸರಿಯಾಗಿದೆ. ಗಮನಿಸಿ, ಇಲ್ಲಿ HIV ಆಗಿರ್ಬೋದು, ಹೆಪಟೈಟಿಸ್ ಬಿ ರೋಗ ಆಗಿರ್ಬೋದು, ಸಿಫಿಲಿಸ್ ಎಂಬತಕ್ಕಂಥ ರೋಗ, ಇವು ತಾಯಿಯಲ್ಲಿ ಇದ್ದರೆ, ಓಕೆ, ಗರ್ಭವತಿ ಅಂದರೆ ಗರ್ಭ ಇರತಕ್ಕಂಥ ತಾಯಿ ಏನಾಗಿದ್ರೆ ಒಂದು ವೇಳೆ ಆ ಮಗುವಿಗೂ ಕೂಡ ಈ ರೋಗಗಳು ಬರುತ್ತವೆ. ಸೊ ಆ ಕಾರಣಕ್ಕಾಗಿ ಇವುಗಳನ್ನು ತೊಡೆದು ಹಾಕಿದ ಮೊಟ್ಟ ಮೊದಲ ದೇಶ ಅಂದರೆ ಅದು ಮಾಲ್ಡೀವ್ಸ್. ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟ್ ಇದರ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ. ಮಾಲ್ಡೀವ್ಸ್ ಬಿಕಮ್ಸ್ ದ ಫಸ್ಟ್ ಕಂಟ್ರಿ ಟು ಅಚೀವ್ಸ್ ನೋಡಿ ಟ್ರಿಪಲ್ ಎಲಿಮಿನೇಷನ್ ಅಂತ ಕರೀತಾರೆ. ಅಂದರೆ ತ್ರಿವಳಿ ಈ ಒಂದು ರೋಗಗಳು, ಓಕೆ, ಇವುಗಳನ್ನು ಅಂದರೆ ಆ ತ್ರಿವಳಿ ರೋಗಗಳು ಯಾವುದು? HIV, ಸಿಫಿಲಿಸ್ ಮತ್ತು ಹೆಪಟೈಟಿಸ್ ಬಿ. ಇವುಗಳನ್ನು ಮುಖ್ಯವಾಗಿ ಮದರ್ ಟು ಚೈಲ್ಡ್ ಟ್ರಾನ್ಸ್ಮಿಷನ್ ಆಗ್ತಕ್ಕಂಥದ್ದನ್ನು ತಡೆದಿರತಕ್ಕಂಥ ವಿಶ್ವದ ಮೊಟ್ಟ ಮೊದಲ ದೇಶ ಅಂದರೆ ಅದು ಮಾಲ್ಡೀವ್ಸು. ನೆನಪಿರಲಿ ನಿಮಗೆ. ಹೆಚ್ಚಿನ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ಓಕೆ, ಇಲ್ಲೇ ಮಾಹಿತಿ ಇದೆ, ಗಮನಿಸಬಹುದು. ಮಾಲ್ಡೀವ್ಸ್ ಈ ಸಾಧನೆಯನ್ನು ಮಾಡಿದೆ. ಇದನ್ನು ಮುಖ್ಯವಾಗಿ ತ್ರಿವಳಿ ನಿರ್ಮೂಲನೆ ಅಂತ ಕರೀತಾರೆ. ಓಕೆ, ತ್ರಿವಳಿ ನಿರ್ಮೂಲನೆ, ಓಕೆ, ಟ್ರಿಪಲ್ ಎಲಿಮಿನೇಷನ್ ಸಾಧಿಸಿದ ವಿಶ್ವದ ಮೊದಲ ದೇಶ ಮಾಲ್ಡೀವ್ಸ್. ಹಾಗಾದರೆ ವಿಶ್ವ ಆರೋಗ್ಯ ಸಂಸ್ಥೆಯ ಮಹಾನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಟೆಡ್ರೋಸ್ ಅಧನೋಮ್ ಘೆಬ್ರೆಯೆಸಸ್ ಈ ಸಾಧನೆಯನ್ನು ಶ್ಲಾಘನೆ ಮಾಡಿದ್ದಾರೆ. ಓಕೆ, ಸೊ ಈ ಶ್ಲಾಘನೆಯನ್ನು ಮಾಡಿದ್ದಾರೆ. ಹಾಗಾದರೆ ಈ ಹೆಪಟೈಟಿಸ್ ಬಿ, HIV, ಸಿಫಿಲಿಸ್ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ. ನೋಡಿ, ಏಡ್ಸ್ ಅಂತ ಕರಿತೇವೆ. ಏಡ್ಸ್ ಅಂದರೆ ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂತ ಕರೀತಾರೆ. ಸೊ ಇದು ಮಾನವ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಅಂದರೆ HIV ಉಂಟಾಗುವ ಜೀವಕ್ಕೆ ಅಪಾಯಕಾರಿ ಸ್ಥಿತಿ ಅಂದರೆ ಅದು ಏಡ್ಸ್. ಇನ್ನು ಹೆಪಟೈಟಿಸ್ ಬಿ ಎಂಬುದು ಒಂದು ವೈರಸ್ ಸೋಂಕು. ಇದು ಯಕೃತ್ತಿನ ಮೇಲೆ ಪರಿಣಾಮ ಬೀರುತ್ತದೆ. ನೋಡಿ, ನಮ್ಮ ಯಕೃತ್ತಿನ ಮೇಲೆ ಪರಿಣಾಮ ಬೀರತಕ್ಕಂಥದ್ದು ಹೆಪಟೈಟಿಸ್ ಬಿ. ಇನ್ನೊಂದು ಮುಖ್ಯವಾಗಿ ಸಿಫಿಲಿಸ್ ಅಂತ ಕರಿತೇವೆ. ಇದು ಮುಖ್ಯವಾಗಿ ಟ್ರಿಪೋನೋಮಾ ಪ್ಯಾಲಿಡಮ್ ಬ್ಯಾಕ್ಟೀರಿಯಾದಿಂದ ಉಂಟಾಗ್ತದೆ. ನೋಡಿ, ಬ್ಯಾಕ್ಟೀರಿಯಂನಿಂದ ಉಂಟಾಗುವ ಬ್ಯಾಕ್ಟೀರಿಯಾದ ಲೈಂಗಿಕವಾಗಿ ಹರಡುವ ಒಂದು ಸೋಂಕು STI ಅಂತ ಕರೀತಾರೆ. ಬ್ಯಾಕ್ಟೀರಿಯಾದ ಲೈಂಗಿಕವಾಗಿ ಹರಡುವ ಸೋಂಕು ಸಿಫಿಲಿಸ್. ಇದು ಹೆಚ್ಚಾಗಿ ಅಸುರಕ್ಷಿತ ಲೈಂಗಿಕ ಸಂಪರ್ಕದ ಮೂಲಕ ಈ ಸಿಫಿಲಿಸ್ ರೋಗ ಹರಡುತ್ತದೆ. ಸೊ ಈ 3 ರೋಗ ಬಾಧೆಯಾಗ್ತಕ್ಕಂಥ ಮಾನವನ ದೇಹದ ಅಂಗಗಳು ಎಲ್ಲ ತಿಳ್ಕೊಂಡ್ವಿ. ನೆಕ್ಸ್ಟ್ 8ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಯಾವ ದೇಶದ ಪ್ರಧಾನಿ ಸೆಬಾಸ್ಟಿಯನ್ ಲೆಕೋರ್ನೋ ಅವರು ಕೇವಲ 26 ದಿನಗಳ ಅಧಿಕಾರಾವಧಿಯಲ್ಲಿ ರಾಜೀನಾಮೆ ನೀಡಿದ್ದಾರೆ? ನೋಡಿ, ಇತಿಹಾಸದಲ್ಲಿ ಮುಖ್ಯವಾಗಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಹೇಳಿ ಆಮೇಲೆ ಇದರ ಬಗ್ಗೆ ಮಾಹಿತಿ ಕೊಡ್ತೇನೆ. ಫ್ರಾನ್ಸ್. ನೋಡಿ, ಫ್ರಾನ್ಸ್ನ ಇತಿಹಾಸದಲ್ಲಿ ಪ್ರಧಾನಿಯೊಬ್ಬರು ಕೇವಲ 26 ದಿನ ಅಧಿಕಾರವನ್ನು ಮಾಡಿ ರಾಜೀನಾಮೆಯನ್ನು ನೀಡಿರ್ತಕ್ಕಂಥದ್ದು ಇದೇ ಮೊಟ್ಟ ಮೊದಲು. ಈ ಹಿಂದೆ ಫ್ರಾನ್ಸ್ನಲ್ಲಿ ಅರಾಜಕತೆಯ ಸರ್ಕಾರದಿಂದಾಗಿ ಇಬ್ಬರು 3 ತಿಂಗಳಲ್ಲಿ ಪ್ರಧಾನಿಗಳು ಚೇಂಜ್ ಆಗಿದ್ದರು. ಇವರು ಕೇವಲ 26 ದಿನದಲ್ಲಿಯೇ ರಾಜೀನಾಮೆಯನ್ನು ನೀಡಿದ್ದಾರೆ. ಓಕೆ, ಸೊ ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿ ಕೊಟ್ಟಿದ್ದರು. ಹಾಗಾದರೆ ಸೆಬಾಸ್ಟಿಯನ್ ಲೆಕೋರ್ನೋ ಮುಖ್ಯವಾಗಿ PM ಫ್ರಾನ್ಸ್ ದೇಶದವರು ಎಂಬುದು ನೆನಪಿರಬೇಕು. ಓಕೆ, ಗಮನಿಸಿ, ಇವರೇ ಅವರು. ಹೆಚ್ಚಿನ ಡೀಟೇಲ್ಸ್ ನಾವು ನೋಡೋಣ. ಫ್ರಾನ್ಸ್ನ ಪ್ರಧಾನಿ ಸೆಬಾಸ್ಟಿಯನ್ ಲೆಕೋರ್ನೋ ಅಧಿಕಾರ ವಹಿಸಿಕೊಂಡು ತಮ್ಮ ಸಚಿವ ಸಂಪುಟವನ್ನು ಘೋಷಿಸಿದ ಕೇವಲ 26 ದಿನಗಳ ನಂತರ ರಾಜೀನಾಮೆಯನ್ನು ನೀಡಿದರು. ಓಕೆ, ಅವರ ಸರ್ಕಾರವು ಆಧುನಿಕ ಫ್ರೆಂಚ್ ಇತಿಹಾಸದಲ್ಲಿ ಅತಿ ಕಡಿಮೆ ಅವಧಿಯ ಒಂದು ಸರ್ಕಾರವಾಗಿದೆ. ಕಳೆದ ಸೆಪ್ಟೆಂಬರ್ನಲ್ಲಿ ಮೈಕಲ್ ಬರ್ನಿಯರ್ ಅವರನ್ನು ಪ್ರಧಾನಮಂತ್ರಿಯಾಗಿ ನೇಮಿಸಲಾಗಿತ್ತು. ಆದರೆ ಅವರು 3 ತಿಂಗಳೊಳಗೆ ಅವಿಶ್ವಾಸ ಮತದ ಮೂಲಕ ಅವರನ್ನು ಅಧಿಕಾರದಿಂದ ತೆಗೆದುಹಾಕಲಾಯಿತು. ಅವರ ಉತ್ತರಾಧಿಕಾರಿಯಾಗಿದ್ದಂತಹ ಫ್ರಾಂಕೋಯಿಸ್ ಬೆರೋ ಕೂಡ 9 ತಿಂಗಳ ನಂತರ ಅವರು ಕೂಡ ಪತನಗೊಂಡಿತ್ತು ಅವರ ಸರ್ಕಾರ. ಸೊ ಹೀಗೆ ಒಂದೇ ವರ್ಷದಲ್ಲಿ ಈ 3 ಪ್ರಧಾನಿಗಳು ಬದಲಿಯಾಗಿರ್ತಕ್ಕಂಥದ್ದನ್ನು ಗಮನಿಸಬೇಕು.
ನೆಕ್ಸ್ಟ್ 9ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಗೂಗಲ್ AI ಹಬ್ಬನ್ನು ಎಲ್ಲಿ ಉದ್ಘಾಟನೆ ಮಾಡಲಾಯಿತು ಅಂತ ಕೇಳಿದರೆ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಗೂಗಲ್ AI ಹಬ್ಬನ್ನು ಇಲ್ಲಿ ಉದ್ಘಾಟನೆ ಮಾಡಲಾಗಿದೆ. ಸೊ ವರ್ಲ್ಡ್ ಟೀಚರ್ಸ್ ಡೇನ ನಾವು ಯಾವಾಗ ಆಚರಣೆ ಮಾಡ್ತೀವಿ? ಅಕ್ಟೋಬರ್ 5. ಓಕೆ, ಅಕ್ಟೋಬರ್ 5 ವರ್ಲ್ಡ್ ಟೀಚರ್ಸ್ ಡೇ. ಇನ್ನು 11ನೇ ಕ್ವಶನ್, ಡಾಕ್ಟರ್ ಪ್ಯಾಟ್ರಿಕ್ ಹಾರ್ಮನಿ ಏನಿದ್ದಾರೆ ಈಸ್ ದ ಪ್ರೆಸಿಡೆಂಟ್ ಆಫ್ ವಿಚ್ ಕಂಟ್ರಿ? ಓಕೆ, ಸಿಚಿಲೀಸ್ನ ನೂತನ ಪ್ರೆಸಿಡೆಂಟ್ ಆಗಿ ಅಂದರೆ ಮುಖ್ಯವಾಗಿ ಅಧ್ಯಕ್ಷರಾಗಿ ಡಾಕ್ಟರ್ ಪ್ಯಾಟ್ರಿಕ್ ಹಾರ್ಮನಿ ಅವರು ನೇಮಕಗೊಂಡಿದ್ದಾರೆ. ಸೊ ಇದು ಕೂಡ ನೆನಪಿರಲಿ. 1 ಲೈನ್ ಕರೆಂಟ್ ಅಫೇರ್ಸ್ ಇವು. ಇನ್ನು ವರ್ಲ್ಡ್ ಸೋಷಿಯಲ್ ಸೆಕ್ಯೂರಿಟಿ ಫೋರಮ್ 2025 ಹೆಲ್ಡ್ ಇನ್ ಎಲ್ಲಿ ಅಂತ ಕೇಳಿದ್ರೆ, ಎಲ್ಲಿ ನಡೀತು ಅಂತ ಕೇಳಿದ್ರೆ ಕೌಲಾಲಂಪುರ್, ಮಲೇಷಿಯಾ. ಸೊ ಮಲೇಷಿಯಾದ ಕೌಲಾಲಂಪುರ್ನಲ್ಲಿ WSSF 2025 ನಡೆದಿರತಕ್ಕಂಥದ್ದು. ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.